ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಟೆಕ್ನಿಕಾ ಹೋಮ್ ಅಪ್ಲೈನ್ಸಸ್, ನಾರನ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ನಮ್ಮ ಜೊತೆ ಸುಮತಿ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೊಡುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವ. ಹಾಯ್ ಸುಮತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹುಷಾರಿ. ನೀವು ಆಲ್ವೇಸ್ ಚೆನ್ನಾಗಿದ್ದೀರಲ್ಲ? ಓಕೆ, ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ? ಇವತ್ತು ಒಂದು ಮಸಾಲೆ ಅವಲಕ್ಕಿ ಅಂತ, ಮತ್ತು ಇನ್ನೊಂದು ಚೋಲೆ. ಓಕೆ, ಮಸಾಲೆ ಅವಲಕ್ಕಿ ಅಂದರೆ ಅವಲಕ್ಕಿಯಲ್ಲಿ ಸ್ಪೆಷಲ್ ಖಾರ ಸಿಹಿ ಎಲ್ಲ ಮಿಕ್ಸ್ ಮಾಡಿ ಮಾಡುವಂತ. ಓಕೆ, ನಮ್ಮ ಚಾನಲಲ್ಲಿ ಕೂಡ ಅವಲಕ್ಕಿ ಅದ್ಭುತ ಅಂತ ಪ್ರೋಗ್ರಾಮ್ ಬರ್ತಾನೆ, ಎಲ್ಲ ನೋಡ್ತಾ ಇರ್ತೀರಾ? ನೋಡ್ತಾ ಇದ್ದೇನೆ. ಓಕೆ, ಚೆನ್ನಾಗಿ ಬಂದಿದೆ. ಅದರಿಂದಲೇ ಏನಾದರೂ ಕಲ್ತಿದ್ದ ಮಸಾಲೆ ಅವಲಕ್ಕಿ? ಇದು ಮೊದಲೇ ಕಲ್ತಿದ್ದೇನೆ, ಬಟ್ ಅದರಲ್ಲೂ ಸ್ವಲ್ಪ ಕಲಿತಾ ಇದ್ದೇನೆ. ಓಕೆ, ಅವಲಕ್ಕಿ ಕೂಡ ಅದ್ಭುತ ಮಾಡೋದಂತೆಲ್ಲ. ಓಕೆ, ಹಾಗಾದ್ರೆ ಮಸಾಲೆ ಅವಲಕ್ಕಿ, ಇನ್ನೊಂದು ಚೋಲೆ. ಚೋಳೆ ಅಂದ್ರೆ ಚೆನ್ನ ಮಸಾಲ ಅಂತ, ಅದು ಬಿಳಿ ಕಡಲೆಯಿಂದ ಮಾಡುವಂಥದ್ದು. ಓಕೆ, ಸ್ನ್ಯಾಕ್ಸಿಗೆಲ್ಲ ಒಳ್ಳೆದ? ಅಲ್ಲ, ಪೂರಿ ಜೊತೆ, ಅನ್ನದ ಜೊತೆ, ದೋಸೆ ಜೊತೆ, ಊಟಕ್ಕೆ ಮಾಡಿದ್ದೆ. ಸ್ನ್ಯಾಕ್ಸ್ ಅಲ್ಲ, ಊಟಕ್ಕೆ. ಓಕೆ ಓಕೆ, ಹಾಗಾದ್ರೆ ಎರಡನ್ನೂ ಅಡುಗೆ ಮಾಡಲಿಕ್ಕೆ ಹೋಗೋಲ್ಲ ಅಡುಗೆ ರೂಮ್ಗೆ? ಓಕೆ ಎಸ್ ಮ್ಯಾಮ್, ಈಗ ಅಡುಗೆ ಮನೆಗೆ ಬಂದಾಯ್ತಲ್ಲ, ಯಾವ್ದು ಫಸ್ಟ್ ಅಡುಗೆ ಮಾಡೋದು? ಖಾರ ಅವಲಕ್ಕಿ, ಮಸಾಲೆ ಅವಲಕ್ಕಿ ಅಂತ. ಅವಲಕ್ಕಿ ಇದು ಸ್ಪೆಷಲ್ ಮಾಡುವಂತ? ಹೌದು, ಅವಲಕ್ಕಿ ಅದ್ಭುತ ಮಾಡುವಂತ. ಓಕೆ, ಅವಲಕ್ಕಿ ಅದ್ಭುತ ಮಾಡುವ ಇಲ್ಲಿ. ಫಸ್ಟ್ ನನಗೆ ಅದು ಒಗ್ಗರಣೆದು ಇದು ಕೊಡಿ, ಸೌಂಪು. ಓಕೆ, ಅಂದರೆ ಅದಕ್ಕೆ ಫಸ್ಟಿಗೆ ಒಗ್ಗರಣೆ ಹಾಕ್ತೀರಾ? ಅದು ಒಗ್ಗರಣೆ ಹಾಕಿ ಅಲ್ಲ, ಫ್ರೈ ಮಾಡುವ ಲೈಟ್. ಇದೇ ಸಾಕು ನಮಗೆ. ಗ್ಯಾಸ್ ಆನ್ ಮಾಡಿ, ಮತ್ತೆ ಬಿಸಿ ಹಾಕ್ಲಿಕ್ಕಿದೆ. ಆಯಿಲ್ ಹಾಕ್ಬೇಕು? ಸ್ವಲ್ಪ ಆಯಿಲ್ ಹಾಕಿ, ಸ್ವಲ್ಪ ಸಾಕು. ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕಿ ಸಾಕು 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 ಚೂರು ಬಿಸಿ ಹಾಕಿ. ಓಕೆ, ಅವಲಕ್ಕಿಗೆ ನಾವು ಈ ಥರ ಇನ್ನೊಂದು ಅದ್ಭುತ ಮಾಡಬೇಕಾದ್ರೆ ಈ ಥರನೇ ಒಗ್ಗರಣೆ ಎಲ್ಲ ಹಾಕಿ ಮಾಡಬೇಕಲ್ಲ? ಒಂದು ಮೆಣಸು ಒಂದೇ ಸಾಕು, ಕಟ್ ಮಾಡಿದ್ದೇನೆ ನಾನು. ಮತ್ತು 1 ಸ್ಪೂನು ಕೊತ್ತಂಬರಿ ಅಲ್ಲ? ಕೊತ್ತಂಬರಿ. ಇದೇನು ಸ್ಪೆಷಲ್ ಕೊತ್ತಂಬರಿ? ಅದಕ್ಕೆ ಮಸಾಲೆ ಅಕ್ಕಿ ಅಂತ, ಅವಲಕ್ಕಿ ಅಂತ ಹೆಸರು. ಇದು ಮಸಾಲೆ ಅಲ್ಲ. ಈಗ ಮಸಾಲೆ ಮಾಡಬೇಕು. ಕೊತ್ತಂಬರಿ ಬೀಜ ಮತ್ತೆ ಮೆಣಸು ಹಾಕಿದ್ರೆ ಅದು ಮಸಾಲೆ ಆಗ್ತದೆ. ಮಸಾಲೆ. ಓಕೆ, ಸ್ವಲ್ಪ ಫ್ರೈ ಮಾಡುವ. ಸ್ವಲ್ಪ ಬಿಸಿ ಆದರೆ ಸಾಕು. ಸಾಕು ಇದು. ಸಾಕಾ? ಆಫ್ ಮಾಡಲಾ? ಮಾಡಿ ಮಾಡಿ ಆಫ್ ಮಾಡಿ. ಇದನ್ನು ಮಿಕ್ಸಿಗೆ ಹಾಕುವ ನಾವು. ಇದು ಮತ್ತೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕ್ಲಿಕ್ಕಿದೆ. ಓಕೆ, ಹಾಗಾದರೆ ಫಸ್ಟಿಗೆ ತೆಂಗಿನಕಾಯಿ ಹಾಕಿ. ತೆಂಗಿನ ಒಂದು ನಿಮಿಷ, ಇದು ಹಾಕ್ತೇನೆ ನೋಡಿ ಮಿಕ್ಸಿಗೆ. ಓಕೆ, ತೆಂಗಿನಕಾಯಿ ಹಾಕಿದ ಕಾರಣ ಬಿಸಿ ಹಾಕಿದರೆ ಅಷ್ಟು ದೊಡ್ಡ ತೊಂದರೆ. ಈಗ ಅದು ಮಿಕ್ಸ್ ಆಗ್ತದಲ್ಲ, ಈ ತೆಂಗಿನಕಾಯಿ ಹಾಕ್ತೇನೆ. ಓಕೆ, 1 ಕಪ್ ತೆಂಗಿನಕಾಯಿ ಉಂಟು, ಅದರಲ್ಲಿ ಒಂದು ಅರ್ಧ ಹಾಕುವ. ಹಸಿ ತೆಂಗಿನಕಾಯಿ ಅಲ್ಲ? ಹೌದು, ಹಸಿ ತೆಂಗಿನಕಾಯಿ. ಈ ಹಸಿ ತೆಂಗಿನಕಾಯಿ ಹಾಕಿದರೆ ಹಾಲು ಬರಲ್ಲ? ತೆಂಗಿನಕಾಯಿ ಹಾಲು ಆ ಥರ? ಇಲ್ಲ, ನಾವು ಮಸಾಲೆ ಅಲ್ಲ ಇದು. ಮೆಣಸು ಮತ್ತು ಕೊತ್ತಂಬರಿ ಬೀಜ ಉಂಟಲ್ಲ, ಅದಾಗಿ ಮತ್ತೆ ಅದಕ್ಕೇನೆ ಬೆಲ್ಲ ಸ್ವಲ್ಪ ಹಾಕುವ. ಮತ್ತೆ ಬೇಕಾದರೆ ನಾವು ಮತ್ತೆ ಮಿಕ್ಸ್ ಮಾಡ್ಬೋದು. ಇದಕ್ಕೆ ಮಿಕ್ಸಿ ಮಾಡಲಿಕ್ಕೆ ಎಷ್ಟು ಸಾಕು. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಬೇಡ, ಯಾಕಂದರೆ ಸಿಹಿ ಇರ್ತದಲ್ಲ ಅದು. ಅವಲಕ್ಕಿಗೆ ಉಪ್ಪು ಸ್ವಲ್ಪ ಹಾಕಿ ಹಾಕ್ತಾರಲ್ಲ ಕೆಲವು? ಹೌದೌದು. ಈಗ ಇದನ್ನು ಇಷ್ಟನ್ನು ಮಿಕ್ಸ್ ಮಾಡಬೇಕಲ್ಲ? ಮಾಡಿ.
ಸಾಕು ಸಾಕು ಸಾಕಲ್ಲ? ಓಕೆ. ಜಾಸ್ತಿ ಮಿಕ್ಸ್ ಆಗಬೇಕು ಅಂತ ಬೇಡ, ಇದು ಇಷ್ಟು ಹುಡಿ ಆದರೆ ಸಾಕು. ಸಾಕು, ಹಾಂ, ಸಾಕು. ಜಾಸ್ತಿ ಏನು ಬೇಡ. ಈಗ ಇದನ್ನು ಬೌಲಿಗೆ ಹಾಕ್ತೇನೆ. ಇದು ನೋಡಿ, ಇದು ಮಸಾಲೆ ಎಲ್ಲ ಇದಕ್ಕೆ ಹಾಕಿದೆ ಈಗ. ಓಕೆ. ಈಗ ಇದಕ್ಕೆ ಇದು ನಮ್ಮದು ಅವಲಕ್ಕಿ ಅದ್ಭುತ ಹೌದು, ನಮ್ಮದು ಸಂತೋಷ್ ರೈಸ್ನವರ ಅವಲಕ್ಕಿ ಹಾಕಿ ತಂದಿದ್ದೇನೆ ನೋಡಿ. ಅದನ್ನೇ ಹಾಕುವ. ಅದು ಎಷ್ಟು ಬೇಕು ನಿಮಗೆ ಮಸಾಲೆ ಮೇಲೆ ನೋಡಿ ಓಕೆ. ಮಿಕ್ಸ್ ಮಾಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಕಾಯಿ ಬೆಲ್ಲ ಅಂತ ತಿಂತೇವಲ್ಲ, ಯಾವುದಕ್ಕೆ ನೀರು ದೋಸೆಗೆಲ್ಲ ಹಾಕೊಂಡು. ಹಾಂ ಹಾಂ, ಅದು ಆ ಥರ. ಹಾಂ ಹಾಂ. ಇದು ಜಾಸ್ತಿ ಖಾರ ಬೇಕಾದರೆ ಇನ್ನೊಂದು ಖಾರ ಮೆಣಸು ಹಾಕಿ, ಜಾಸ್ತಿ ಬೇಕಂದರೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಬೆಲ್ಲ ಕೂಡ ಒಣಮೆಣಸು ಅದು. ಹಾಂ, ಮತ್ತು ಅದೇ ಸಿಹಿ ಕೂಡ ಜಾಸ್ತಿ ಬೇಕಂತ ಅನಿಸಿದರೆ ಸ್ವಲ್ಪ ಬೆಲ್ಲ ಹಾಕ್ಬೋದು. ಹೌದು, ಅದಕ್ಕೆ ಅಷ್ಟೇ ಇಷ್ಟ ಅಂತ ಏನಿಲ್ಲ. ಮತ್ತು ಈಗ ಇನ್ನೂ ತೆಂಗಿನಕಾಯಿ ಬೇಕಂದರೆ ತೆಂಗಿನ ತುರಿ ಅದನ್ನು ಸ್ವಲ್ಪ ಹಾಕಿ ಕಡಿಮೆ ಅನಿಸಿದರೆ ಬೇಕಾದರೆ ನೀವು ಹಾಕ್ಬೋದು. ಯಾಕೆಂದರೆ ತೆಂಗಿನ ತುರಿ ಎಷ್ಟು ಹಾಕಿದ್ರು ಒಳ್ಳೆ ಬರ್ತದೆ. ನಾವು ಸ್ವಲ್ಪ ಹಾಕುವ ಈಗ. ನಾವು ಎಷ್ಟು ಅವಲಕ್ಕಿ ಹಾಕ್ತೇವೆ ಅಷ್ಟು ನೋಡಿ ತೆಂಗಿನ ತುರಿ ಹಾಕಿದ್ರೆ ಅದು ಒಳ್ಳೇದಾಗ್ತದೆ. ತೆಂಗಿನ ತುರಿ ಜಾಸ್ತಿ ಹಾಕಿದರೆ ಒಳ್ಳೇದಾಗ್ತದೆ ಅವಲಕ್ಕಿಗೆ. ಇದು ಮತ್ತು ಸರಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಅಲ್ಲೆಲ್ಲಿ ಸ್ವಲ್ಪ ಉಪ್ಪು ಎಲ್ಲ ಇರ್ತದಲ್ಲ, ನಾವು ಮಿಕ್ಸಿ ಮಾಡಿದ್ರಿಂದ ಹಾಗೆ ಇರುವುದಿಲ್ಲ. ಕೆಲವರು ಏನು ಮಾಡ್ತಾರೆ, ಉಪ್ಪನ್ನು ಮೇಲೆ ಹಾಕಿದ್ರೆ ಅದು ಸರಿ ಮಿಕ್ಸ್ ಆಗದಿದ್ರೆ ಅಲ್ಲೆಲ್ಲಿ ಉಪ್ಪು ಸಿಗ್ತದೆ ತಿನ್ನುವಾಗ. ಓಕೆ, ಆಲ್ಮೋಸ್ಟ್ ರೆಡಿ ಆಯ್ತಲ್ಲ? ಹೌದು, ಇದಕ್ಕಿನ್ನು ಒಗ್ಗರಣೆ ಹಾಕ್ಲಿಕ್ಕೆ ಇದೆ. ಓಕೆ, ಈಗ ಒಗ್ಗರಣೆ ಅಲ್ಲ? ಈಗ ಒಗ್ಗರಣೆ ಹಾಕುವ. ಗ್ಯಾಸ್ ಆನ್ ಮಾಡಿ. ಓಕೆ, ಒಗ್ಗರಣೆಗೆ ಗ್ಯಾಸ್ ಆನ್ ಮಾಡಿ. ಈಗ ನಾವು ಇದಕ್ಕೆ ತುಪ್ಪ ಹಾಕುವ. ಹಾಂ, ಇವಾಗ ಸ್ಪೆಷಲ್ ಆಗಿ ತುಪ್ಪ ಹಾಕುವ. ಆವಾಗ ನಾವು ಸನ್ಫ್ಲವರ್ ಆಯಿಲ್ ಹಾಕಿದ್ವಿ. ಆಯಿಲಲ್ಲಿ ನಾವು ಇದು ಮಸಾಲ ಫ್ರೈ ಮಾಡಿದ್ವಿ. ಈಗ ನಾವು ಒಗ್ಗರಣೆ ಹಾಕಲಿಕ್ಕೆ ತುಪ್ಪ ಯೂಸ್ ಮಾಡುವ. ಇದಕ್ಕೆ ನಾನು ಸಾಸಿವೆ ಮತ್ತು ಕರಿಬೇವು ಹಾಕ್ತಾ ಇದ್ದೇನೆ. ನಿಮ್ಗೆ ಬೇಕಾದರೆ ಉದ್ದಿನ ಬೇಳೆನೂ ಹಾಕ್ಬೋದು. ಹೌದು, ಅದು ಬಾಯಿಗೆ ಈಗ ಸಿಗ್ತದೆ. ಹಲ್ಲು ನೋವೆಲ್ಲ ಇದ್ದವರಿಗೆ ಅದು ಕಷ್ಟ. ಈಗ ಸಾಸಿವೆ ಹಾಕ್ತೇನೆ ನೋಡಿ. ಸ್ವಲ್ಪ ಅದರೊಟ್ಟಿಗೆ ಕರಿಬೇವು ಹಾಕ್ತೇನೆ. ಅದೇ ಈಗ ಬೇಕಾದವರು ಉದ್ದಿನ ಬೇಳೆ ಹಾಕ್ಬೋದು. ಕೊನೆಗೆ ಹಾಕಬೇಕು, ಸುರುವಿಗೆ ಹಾಕಿಟ್ರೆ ಅದು ಕಪ್ಪಾಗಿ ಹೋಗ್ತದೆ. ಲಾಸ್ಟಿಗೆ ಸ್ವಲ್ಪ ಹಾಕಿ ಸ್ವಲ್ಪ ಬ್ರೌನ್ ಆದಾಗ ತೆಗೆದರೆ ಸಾಕು. ಇದೀಗ ಸಾಸಿವೆ ಪಟ ಪಟ ಹೊಡಿತಾ ಉಂಟು. ಇದು ಸಾಕಿನ್ನು ನಮಗೆ, ಇಷ್ಟೇ ಆದರೆ ಸಾಕು. ಈಗ ಇದನ್ನು ಮಸಾಲೆಗೆ ನಾವು ಅವಲಕ್ಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ ಅದರ ಮೇಲೆ ತುಪ್ಪದ ಜೊತೆ ಈ ಥರ ಒಂದು ಘಮ ಘಮ ಅವಲಕ್ಕಿ ಬಂದರೆ ಈಗ ಅದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡುವ. ತುಪ್ಪ ಹಾಕಿದ ಕಾರಣ ಜಾಸ್ತಿ ಇದಾಗ್ತದಲ್ಲ, ಅಂದರೆ ಪರಿಮಳ ಟೇಸ್ಟು ಒಳ್ಳೆ ಬರ್ತದೆ. ಆಲ್ಮೋಸ್ಟ್ ರೆಡಿ ಆಯ್ತಲ್ಲ? ಈಗ ನಮ್ಮದು ಮಸಾಲ ಅವಲಕ್ಕಿ ರೆಡಿ ಆಯಿತು. ಸರ್ವ್ ಮಾಡುವ. ಈಗ ನಾವು ಸರ್ವ್ ಮಾಡುವ. ಇದೆಲ್ಲ ಈವ್ನಿಂಗ್ ಟೈಮೆಲ್ಲ? ಹಾಂ, ಈವ್ನಿಂಗ್ ಟೈಮ್. ಬೆಳಿಗ್ಗೆಗೂ ಒಳ್ಳೆಯದಾಗ್ತದೆ. ಬೆಳಿಗ್ಗೆನೂ ಬೆಳಿಗ್ಗೆ ಅವಲಕ್ಕಿ ತಿನ್ನುವರಾದರೆ ಬೆಳಿಗ್ಗೆ ಅವಲಕ್ಕಿ ಜೊತೆ ಸಜ್ಜಿಗೆ ಉಪ್ಪಿಟ್ಟೆಲ್ಲ ಮಾಡಿದರೆ ಹೌದೌದು, ಹಾಗೆ ಮಾಡಿದರೆ ಇದು ಸಂಜೆಗಂತೂ ಒಳ್ಳೆಯದಾಗ್ತದೆ, ತುಂಬ ಒಳ್ಳೆಯದಾಗ್ತದೆ. ಮತ್ತೆ ಬ್ಲ್ಯಾಕ್ ಟೀ ಎಲ್ಲ ಇದ್ದರೆ ಚೆನ್ನಾಗಿದೆ. ಒಂದು ಲೋಟ ಟೀ ಇದ್ದರೆ ಟೀ ಕಾಫಿ ಯಾವುದಾಗ್ತದೆ. ಈಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಇದೆಲ್ಲ ಅದನ್ನು ಹಾಕಿಬಿಡೋದು. ಸಿಹಿಯಾದ ಮಸಾಲೆ ಅವಲಕ್ಕಿ ರೆಡಿ ಆಗಿದೆಲ್ಲ. ನೋಡ್ಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ. ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಹಾಕಿ ಗಮ್ಮತ್ತು ಮಾಡಿ ಕೊಟ್ಟಿದ್ದೀರಾ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ, ಇರ್ಬೋದು ಅಂತ ಟೇಸ್ಟ್ ನೋಡುವಲ್ಲ ಹಾಗಾದರೆ. ಓಕೆ, ಸುಮತಿ ಅವರು ಸಾಕತ್ತಾಗಿರುವಂತಹ ಮಸಾಲೆ ಅವಲಕ್ಕಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊ. ಮಸಾಲೆ ಅವಲಕ್ಕಿ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಒಣಮೆಣಸು, ಧನಿಯಾ ಬೀಜವನ್ನು ಹುರಿಯಿರಿ. ತಣ್ಣಗಾದ ನಂತರ ತೆಂಗಿನ ತುರಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಪೇಪರ್ ಅವಲಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ
ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಸಾಸಿವೆ ಹಾಗೂ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರ ಮಸಾಲ ಅವಲಕ್ಕಿ ರೆಡಿ. ಓಕೆ, ಮಸಾಲೆ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಇದರ ಜೊತೆ ಒಂದು ಟೀ ಎಲ್ಲ ಸಿಕ್ಕಿದ್ರೆ ಈ ಮಸಾಲೆ ಅವಲಕ್ಕಿಯನ್ನೆಲ್ಲ ಫುಲ್ ಕಾಲ್ ಮಾಡೋದು. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಯೋಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಶ್ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ತೂಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ನಾರಾಯಣ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫ್ರೂಟ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ಎಸ್, ಸುಮತಿಯವರು ಆವಾಗಲೇ ಒಂದು ಸ್ಪೆಷಲ್ ಆಗಿ ಅವಲಕ್ಕಿ ಡಿಶ್ ಮಾಡಿದ್ದಾರೆ, ಅವಲಕ್ಕಿ ಅದ್ಭುತ ಮಾಡಿದ್ದಾರೆ. ಇವಾಗ ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಹೇಳುವ. ಮ್ಯಾಮ್, ಇವಾಗ ಏನು ಸ್ಪೆಷಲ್ ಮಾಡ್ತಿದ್ದೀರಿ? ಚೋಲೆ ಮಾಡ್ತಿದ್ದೀರಿ ಅಂತಲ್ಲ. ಇದು ಚಪಾತಿ, ಪರೋಟ, ಪೂರಿ, ದೋಸೆ, ಎಲ್ಲದಕ್ಕೂ ಚೋಲೆ, ಆಲ್ ಇನ್ ಒನ್ ಚೋಲೆ. ಓಕೆ, ಚೋಲೆಗೆ ಎಂತ ಬೇಕು ಈಗ? ಚೋಲೆಗೆ ಇಲ್ಲಿ ಎಲ್ಲ ಉಂಟು. ನೀವು ನನಗೆ ಬಣಲೆ ಕೊಡಿ. ಓಕೆ, ಕಡಲೆ ಎಲ್ಲ ಬೇಯಿಸಿ ಮೊದಲೇ ಬೇಯಿಸಿ ತಂದಿದ್ದೇನೆ. ಓಕೆ, ಹಾಗಾದ್ರೆ ಫಸ್ಟಿಗೆ ಬಣಲೆ ಬೇಕು. ಫಸ್ಟಿಗೆ ಬಣಲೆ ಕೊಡಿ. ಈಗ ಲೆಸನ್ ನಂಬರ್ 1, ಒಲೆ ಉರಿಸ್ಬೇಕಲ್ಲ. ಆಯಿಲ್ ಹಾಕಬೇಕಾ? ಹೌದೌದು, ಆಯಿಲ್ ಹಾಕಿ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಇನ್ನು ಸ್ವಲ್ಪ ಹಾಕಿ. ಹಾಂ, ಸಾಕು ಸಾಕು ಸಾಕು. ಅದನ್ನು ಈರುಳ್ಳಿ ಎಲ್ಲ ಫ್ರೈ ಮಾಡಲಿಕ್ಕೆ ಉಂಟಲ್ಲ, ಸ್ವಲ್ಪ ಆಯಿಲ್ ಬೇಕಾಗ್ತದೆ. ಈಗ ನೋಡಿ, ಈರುಳ್ಳಿ 1.5 ಈರುಳ್ಳಿ ಹಾಕಿದ್ದೇನೆ. 1.5 ಯಾಕೆ? ಅದು ಅರ್ಧ ಬಿಟ್ಟಿದೆ. ಒಂದು ದೊಡ್ಡದಿತ್ತು, ಅದಕ್ಕೆ 1.5. ಓಕೆ, ಅದಕ್ಕೆ ಅಲ್ಲಿಗೆ 1.5 ಮಾಡಿ ಅರ್ಧ ಇಟ್ಟು ಬಿಟ್ಟೆ. ಓಕೆ, ಈಗ ಸ್ವಲ್ಪ ಸಾಲ್ಟ್ ಹಾಕುವ. ಬೇಗ ಬೇಯ್ತದಲ್ವಾ, ಜಾಸ್ತಿ ಕಾಯ್ಬೇಕಂತ ಇಲ್ಲಲ್ಲ. ಈರುಳ್ಳಿಗೆ ಬೇಗ ಬೇಯಲಿಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ದೇನೆ. ಸ್ವಲ್ಪ ಫ್ರೈ ಆಗಬೇಕು. ಇದನ್ನು ಮಿಕ್ಸ್ ಮಾಡುವ ಕಾರಣ ನೀವು ಸ್ವಲ್ಪ ದೊಡ್ಡದೇ ಕಟ್ ಮಾಡಿದ್ದೀರ. ಹೌದು, ಮಿಕ್ಸಿ ಮಾಡುವಾಗೆಲ್ಲ ಇದಾಗ್ತದೆ. ಇಲ್ಲದೆ ಸ್ವಲ್ಪ ಸರಿ ಸಣ್ಣ ಸಣ್ಣ ಕಟ್ ಮಾಡಬೇಕಾಗ್ತದೆ. ಈಗ ನೋಡಿ, ಇದು ಪರಿಮಳ ಬರ್ತಾ ಉಂಟು ಫ್ರೈ ಆದದ್ದು. ಅಷ್ಟು ಬಂದರೆ ಸಾಕು, ಏನು ಜಾಸ್ತಿ ಉರಿಬೇಕಂತ ಏನಿಲ್ಲ. ಈಗ ಅದಕ್ಕೆ ಟೊಮೆಟೊ ಹಾಕ್ತೇನೆ. ಟೊಮೆಟೊ ಹಾಕ್ತಿದ್ದೀರಲ್ಲ? ಒಂದು ಟೊಮೆಟೊವಾ? ಇದನ್ನು 1.5 ಟೊಮೆಟೊ. ಅದು ಗೊತ್ತಾಯ್ತು, ಯಾಕೆಂದರೆ ಟೊಮೆಟೊದಲ್ಲಿ ಅರ್ಧ ಎಲ್ಲ ಒಂದೆಲ್ಲ ಬಿಡಲೇಬೇಕು, ಯಾಕೆಂದರೆ ಟೊಮೆಟೊದ ರೇಟ್ ಕೂಡ ಅಷ್ಟೇ. ಈಗ ಸ್ವಲ್ಪ ಸ್ವಲ್ಪ ಹಾಕಬೇಕಲ್ಲ. ಹೌದು, ಇನ್ನು ಹಬ್ಬ ಎಲ್ಲ ಬಂದರೆ ಇನ್ನೂ ಜಾಸ್ತಿ ಆಗ್ತದೆ. ಈಗ ಇಲ್ಲಿ ಸ್ವಲ್ಪ ಸಾಲ್ಟ್ ಹಾಕುವ ನಾವು. ಆಗಲೇ ಈರುಳ್ಳಿಗೆ ಸ್ವಲ್ಪ ಹಾಕಿ, ಸ್ವಲ್ಪ ಅದೊಂದು ಅಂದಾಜು ಇರ್ತದಲ್ಲ, ಇಷ್ಟಿಷ್ಟು ಹಾಕಿದ್ದೇವೆ ಅಂತ. ಇದು ಸ್ವಲ್ಪ ಸಾಫ್ಟ್ ಆಗಬೇಕು. ಈಗ ಇದಕ್ಕೆ ಕ್ಯಾಶ್ಯೂ ಹಾಕುವ ಸ್ವಲ್ಪ. ಗೋಡಂಬಿ ಹಾಕ್ತಾ ಇದ್ದಾರಲ್ಲ, ಒಂದು 8-10 ಅಷ್ಟು ಹಾಕಿದ್ರೆ ಅದು ಜಾಸ್ತಿ ಏನು ತೊಂದರೆ ಇಲ್ಲ. ಗ್ರೇವಿ ನಿಮಗೆ ಒಳ್ಳೆ ಬರ್ತದೆ ಅದು. ಯಾಕೆಂದ್ರೆ ನಾವು ಇದಕ್ಕೆ ತೆಂಗಿನಕಾಯಿ ಹಾಕ್ತಾ ಇಲ್ಲ, ತೆಂಗಿನ ತುರಿ ಹಾಕ್ತಾ ಇಲ್ಲ. ಇದರಲ್ಲಿ ಇಷ್ಟೇ ಇದೆ ನಮಗೆ. ಈಗ ಗ್ರೇವಿ ಅಂದರೆ ಇದೆ ಬರಬೇಕು. ಅದಕ್ಕೆ ತೆಂಗಿನಕಾಯಿ ಹಾಕಿದ್ರೆ ಮಾತ್ರ ನಾವು ಏನು ಸಾಂಬಾರ್ ಅಥವಾ ಸಾರು ಮಾಡೋದಂತಲ್ಲ, ಈ ಥರ ಕೂಡ ಸಾರು ಮಾಡ್ಬೋದು. ಇದಕ್ಕೆ ಬೇಕಾದ್ರೆ ನಿಮಗೆ 1-2 ಸ್ಪೂನ್ ಹಾಕ್ಬೋದು ತೆಂಗಿನಕಾಯಿ. ಏನು ಹಾಕ್ಲೇಬಾರ್ದಂತ ಏನಿಲ್ಲ, ಹೌದು. 1 ಸ್ಪೂನ್ 2 ಸ್ಪೂನ್ ಅಷ್ಟೇ, ಜಾಸ್ತಿ ಹಾಕ್ಬಾರ್ದು. ನಾವಿದು ಸಾಂಬಾರೆಲ್ಲ ಮಾಡುವಾಗ ತುಂಬ ಹಾಕ್ತೇವೆ, ಆ ಥರ ಹಾಕ್ಬೋದು. ಇದಷ್ಟೊಂದು ಬೇಕಾದರೆ ಹಾಕ್ಬೋದಲ್ಲ, ಇಷ್ಟೇ ಸಾಕಾಗ್ತದೆ ನಮಗೆ. ಇದು ಸಾಕು ಇಷ್ಟು. ಗ್ಯಾಸ್ ಆಫ್ ಮಾಡುವ. ಇದು ಈಗ ತಣ್ಣಗಾಗಿ ಹೌದು. ಈಗ ಇದನ್ನು ನಂಗೆ ಮಿಕ್ಸಿ ಮಾಡಿ ಕೊಡಿ. ಮಿಕ್ಸಿ ಮಾಡಿ ಕೊಡಿ. ಸುಮ್ಮನೆ ನೋಡೋದು ಬೇಡ. ಚೂರು ನೀರು ಹಾಕಿ ಆಯ್ತಾ? ಚೂರು ಮಿಕ್ಸಿ ಮಾಡುವಾಗ ಟೊಮೆಟೊ ಆಲ್ರೆಡಿ ನೀರುಂಟು, ಅದು ಸ್ವಲ್ಪ ಏನಾದರೂ 2 ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕು. ಮಣ್ಣಲ್ಲಿ ಇರಲಿ ಇದೆ ನಮಗೆ. ಚೂರು 1-2 ಸ್ಪೂನ್ ಆಗುವಷ್ಟು ಸಾಕು 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 ಸಾಕು. ಹಾಕಿದೆಲ್ಲ ಫೈನ್ ಪೇಸ್ಟ್ ಆಗಿದೆ. ಫೈನ್ ಫಸ್ಟ್ ಕ್ಲಾಸ್. ಒಂದು ನಿಮಿಷ, ಹೌದಾ? ನೋಡುವ.
ಅದು ಅದಕ್ಕಿಂತ ಪೇಸ್ಟ್ ಜಾಸ್ತಿ ಜಾಸ್ತಿ ಆಗೋದಿಲ್ಲ ಅಲ್ಲ, ಅದು ನಿಮಗೆ ಗೊತ್ತಾಯ್ತು. ಹೌದು, ಇಷ್ಟೇ ಆಗೋದಂತ. ಅಷ್ಟೇ ಆಗೋದು. ಸರಿ, ಗ್ಯಾಸ್ ಆನ್ ಮಾಡಿ. ಓಕೆ, ಈಗ ಅದನ್ನು ಮಸಾಲೆಗೆ ಮಿಕ್ಸ್ ಮಾಡಬೇಕು. ಆಯಿಲ್ ಹಾಕ್ಬೇಕಾ? ಹೌದು, ಚೂರು ಹಾಕಿ, 1-2 ಸ್ಪೂನ್ ಹಾಕಿ. ಓಕೆ, ಸಾಕು ಸಾಕು ಸಾಕು. ಅದಕ್ಕೆ ಈಗ ನಾವು ಒಗ್ಗರಣೆ ಹಾಕುವ. ಓಕೆ, ಅದಕ್ಕೆ ಈಗ ಒಗ್ಗರಣೆ ಅಂದರೆ ಇದು ತೇಜ್ಪತ್ತ. ಓಕೆ, ಏನು ಹೆಸರು ಹೇಳಿದ್ರೆ? ತೇಜ್ಪತ್ತ ಹೇಳ್ತೇನೆ. ಅದು ನನ್ನ ಹೆಸರು ಇದೆ ಅದರಲ್ಲಿ ನೋಡಿ. ಒಗ್ಗರಣೆಗೆ ಬೇಕಾದರೆ ತೇಜ್ಪತ್ತ, 1-2 ಲವಂಗ, 1 ಕರಿಮೆಣಸು, 1-2 ಕರಿಮೆಣಸು ಅಷ್ಟೇ. ಮತ್ತು ಸಾಸಿವೆ, ಸ್ವಲ್ಪ ಸಾಸಿವೆ, ಸ್ವಲ್ಪ. ಓಕೆ, ಒಂಚೂರು ಬಿಸಿ ಆಗುವಾಗ ನಾವೀಗ ಮಸಾಲ ಹಾಕೋದಕ್ಕೇ ಹಾಕ್ಲಿಕ್ಕೆ. ಈಗ ನಾವು ಗ್ರೈಂಡ್ ಮಾಡಿದಂಥ ಮಸಾಲವನ್ನು ಹಾಕುವ. ಚೂರು ನೀರು ಕೊಡಿ, ಹಾಕಿ ಅದಕ್ಕೆ ಸಾಕು ಸಾಕು. ಅದನ್ನು ನಾವು ಕ್ಯಾಶು ಹಾಕಿದ್ದೇವಲ್ವಾ, ನಮಗೆ ಗ್ರೇವಿ ದಪ್ಪ ಸಿಗ್ತದೆ. ಹಾಗೆ ನೋಡಿಕೊಂಡು ನೀರು ಬೇಕಾದರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು. ಗೋಡಂಬಿ ಎಲ್ಲ ಹಾಕಿದ ನಂತರ ಗೋಡಂಬಿಯ ಸತ್ವ ಎಲ್ಲ ಬರಬೇಕು, ಎಲ್ಲ ಬರ್ತದೆ. ಸ್ವಲ್ಪ ಕೂಡ ವೇಸ್ಟ್ ಆಗಬಾರ್ದು. ಹೌದು. ಈಗ ನನಗೆ ಅರಸಿನ ಹುಡಿ ಸ್ವಲ್ಪ ಹಾಕಿ. ಓಕೆ ಓಕೆ, ನಾವು ರೈಸ್ ಅವರ ಚೂರು ಅರಸಿನ ಹುಡಿಯನ್ನು ಅಷ್ಟು ಬಿಡುವಾ? ಚಿಟ್ಕಿ ಸಾಕು ಬಿಡಿ. ಓಕೆ, ಆಮೇಲೆ ಏನಾದರೂ? ಹೌದು, ಬೇಕು. 1 ನಿಮಿಷ ಹೇಳ್ತೇನೆ. ಇದು ಸ್ವಲ್ಪ ದಪ್ಪ ಬರ್ತುಂಟು, ಸೊ ನಾವು ಈಗ ಸ್ವಲ್ಪ ನೀರು ಹಾಕುವ ಇದಕ್ಕೆ. ಓಕೆ, ಇನ್ನು ಸ್ವಲ್ಪ ನೀರು ಇದಕ್ಕೆ ಜಾಸ್ತಿ ಏನು ದಪ್ಪ ಬೇಡ ಇದಕ್ಕೆ. ಸಾಕು ಸ್ವಲ್ಪ ಬಿಸಿ ಆಗಲಿ. ಈಗ ಇದಕ್ಕೆ ನನಗೆ 1-2 ಸ್ಪೂನಷ್ಟು ಮೆಣಸಿನ ಹುಡಿ. 2 ಸ್ಪೂನಷ್ಟು ಬೇರೆ, ಯಾಕಂದರೆ ಇದಕ್ಕೆ ನಾವು ಬೇರೆ ಎಂಥ ಖಾರ ಹಾಕಲಿಲ್ಲ ಅಲ್ಲ, ಅದರದ್ದೇ ಖಾರ ಬೇಕು ನಮಗೆ ಇದಕ್ಕೆ. ಓಕೆ, 2 ಸ್ಪೂನ್ ಅಷ್ಟಲ್ಲ? 2 ಸ್ಪೂನ್. ಓಕೆ, ನಮ್ಮ ರೈಸ್ ಅವರ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್ ಮೆಣಸಿನ ಹುಡಿ ಸಾಕಾ? ಇನ್ನೊಂದು ನಿಲ್ಲಿ ಸ್ವಲ್ಪ ನಿಲ್ಲಿ. ಈಗ 1 ಅರ್ಧ ಸ್ಪೂನ್ ಹಾಕಿ. ಅಷ್ಟು ಬೇಡ, ಅಷ್ಟು ಸಾಕು. ಹಾಂ, ಸಾಕು. ಈಗ ಇದು ನೋಡಿ, ರೈಸ್ ಅವರ ಚೋಲೆ ಮಸಾಲ ಅಂತ ಸಿಗ್ತದೆ ನಿಮಗೆ ಮಾರ್ಕೆಟಲ್ಲಿ. ಅದನ್ನು 1/4 ಸ್ಪೂನ್ ಅಷ್ಟು ಹಾಕಿದ್ದೇನೆ. ಹೌದು, ಚೋಲೆ ಮಸಾಲ ಅಂತೇಳಿ ಸಿಗುತ್ತಲ್ಲ? ಹೌದು, ಸಿಗ್ತದೆ ಅದು. ಮತ್ತು ಈಗ ನಮ್ಮ ಪೇಸ್ಟ್ ಮಾಡಿ ತಿಂತೀರಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಅರ್ಧ 1 ಸ್ಪೂನ್ ಹಾಕ್ಬೋದು. ಓಕೆ, ಈಗ ನೋಡಿ ದಪ್ಪ ಬರ್ತದೆ ನಮಗೆ. ಈಗ ಇನ್ನು ಸ್ವಲ್ಪ ನೀರು, ಹೌದು, ನೀರು ಬೇಕು ಸ್ವಲ್ಪ. ಹೌದು, ಅದು ನೋಡ್ಕೊಂಡು ನೀರು ಹಾಕ್ಕೊಂಡು ಹೋಗ್ಬೇಕು. ಹಾಕಿ ಸ್ವಲ್ಪ. ಸಾಕು. ನೀರು ನಾವು ಆ್ಯಡ್ ಮಾಡುವಾಗ ನೋಡ್ಕೊಂಡು ಆ್ಯಡ್ ಮಾಡಬೇಕು. ಬೈತಾ ಇರುವಾಗ ನೀರು ಹಾಕ್ತಾ ಇರಬೇಕು. ನೋಡಿ ದಪ್ಪ ಬಂದಷ್ಟು. ಈಗ ಚೂರು ಉಪ್ಪು ಹಾಕುವ. ಚೂರು ಆಗ ನಾನು ಸ್ವಲ್ಪ ಅಷ್ಟೇ ಹಾಕಿರೋದು. ಈಗ ಸ್ವಲ್ಪ ಹಾಕಿದೆ. ಮತ್ತು ಉಪ್ಪು ಹಾಕಿ ಬೇಯಿಸಿದ ಕಡಲೆ. ಬೇಯಿಸುವಾಗಲೇ ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕಿ ಬೇಯಿಸಿದ್ದೇನೆ. ಹಾಗೆ ಜಾಸ್ತಿ ಉಪ್ಪು ಬೇಕು. ಹೌದು, ನೋಡ್ಕೊಂಡು ಮತ್ತೆ ಬೇಕಾದರೆ ಹಾಕಿದರೆ ಆಯಿತು. ಈಗ ಇದನ್ನು ಸ್ವಲ್ಪ ಬೇಯಿಸಿದ ನೀರು ಕೂಡ ಇಟ್ಟಿದ್ದೀನಿ ನೋಡಿ ಅದರಲ್ಲಿ. ಹೌದು, ಅದು ಒಟ್ಟಿಗೆ ಹಾಕುವ. ಬಿಳಿ ಕಡಲೆ ಯೂಸ್ ಮಾಡಬೇಕಾ ಅಥವಾ ಏನು? ಅಲ್ಲ, ಇದಕ್ಕೆ ಆ್ಯಕ್ಚುಲಿ ಬಿಳಿ ಕಡಲೆನೇ ಚೋಲೆ ಅಂದರೆ ಬಿಳಿ ಕಡಲೆಯಿಂದನೇ ಬರೋದು. ಇದು ಪೂರಿ ಜೊತೆ ತುಂಬ ಒಳ್ಳೇದಾಗ್ತದೆ. ಈ ಥರ ಮಸಾಲೆಯಾಗಿ ಸಿಕ್ಕಿದ್ರೆ, ಹೌದು, ಒಳ್ಳೇದಾಗ್ತದೆ. ಪೂರಿ ಚಪಾತಿ ಜೊತೆ ಒಳ್ಳೇದಾಗ್ತದೆ. ಮತ್ತು ದೋಸೆ ಇಡ್ಲಿನೂ ಅಂದರೆ ಗ್ರೇವಿ ಇರ್ತದೆ ಅಲ್ಲ, ಒಳ್ಳೇದು. ಅಕಸ್ಮಾತ್ ಕುದ್ರೆ ನಮ್ಮ ಚೋಲೆ ರೆಡಿ ಆಯ್ತು. ಚೋಲೆ ರೆಡಿ ಆಗ್ತದೆ. ನೋಡ್ತಾ ಇರ್ಬೇಕು, ಯಾಕಂದ್ರೆ ನಾವು ಕ್ಯಾಶು ಹಾಕಿದೆವಲ್ಲ, ಅದು ಹೌದೌದು, ಸ್ವಲ್ಪ ನೋಡ್ತಾ ಇರಬೇಕು. ಗ್ಯಾಸ್ ಬಿಟ್ಟು ಆಚೆ ಹೋಗ್ಬಾರ್ದು. ಮಾಡುವಾಗ ಅಪ್ಪಮ್ಮೆ ಒಳಗೆ ನೋಡಿ ಬರ್ತೀವಿ ಹೋಗ್ಲಿಕ್ಕಿಲ್ಲ. ಬರುವಾಗ ಮತ್ತೆ ಚೋಲೆ ಹೋಗಿ. ಈಗ
ಓಕೆ. ನಾವು ಒಂದು ಅರ್ಧ ಸ್ಪೂನ್ ತುಪ್ಪ ತುಪ್ಪ ಹಾಕುವ. ಓಕೆ. ತುಪ್ಪ ಹಾಕಿದಷ್ಟು ಟೇಸ್ಟ್ ಇನ್ನೂ ಜಾಸ್ತಿ ಟೇಸ್ಟ್ ಬರ್ತದೆ. ಎಣ್ಣೆ ತುಪ್ಪ ಎಲ್ಲ ಮಿಕ್ಸ್ ಆಗುವಾಗ ಓಕೆ ಟೇಸ್ಟ್ ಒಂದು ಬೇರೆನೇ ಬರ್ತದೆ. ನೀವು ತುಪ್ಪದ ಬದಲು ಇದು ಬೆಣ್ಣೆ ಕೂಡ ಹಾಕ್ಬೋದು. ಬೆಣ್ಣೆ ಕೂಡ ಹಾಕ್ಬೋದು. ಈಗ ಇದು ರೆಡಿ ಆಯ್ತಲ್ಲ, ನಮ್ಮ ಚೋಲೆ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಒಂದು ಕುದಿ ಬಂದು, 2 ಕುದಿ ಬಂದರೆ ಚೋಲೆ ಸಾಕು. ಚೋಲೆ ರೆಡಿ. ಎಸ್, ಓಕೆ. ನಮ್ಮ ಚೋಲೆ ರೆಡಿ. ಗ್ಯಾಸ್ ಬಂದ್ ಮಾಡುವ. ಓಕೆ, ಇನ್ನು ಸರ್ವ್ ಮಾಡೋದಲ್ಲ. ಈಗ ನಾವು ಸರ್ವ್ ಮಾಡುವ. ಚೋಲೆ ರೆಡಿ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಬಿಸಿ ಬಿಸಿಯಾದ ಚೋಲೆ ರೆಡಿಯಾಗಿದೆ. ತಿಂದು ಹೇಗುಂಟು ಹೇಳಿ. ಅದರ ಜೊತೆ ದೋಸೆ ಕೂಡ ರೆಡಿ ಮಾಡಿ ತಿಂದಿರಲ್ಲ, ಸಾಕಾದುಂಟು. ಇದು ನಾರ್ಮಲ್ ಆಗಿ ಈ ತರ ಚೋಲೆ ಎಲ್ಲ ಸಿಕ್ಕಿದ್ರೆ ದೋಸೆನೆಲ್ಲ ಫುಲ್ ಕಾಲು ದೋಸೆ, ಪೂರಿ, ಚಪಾತಿ ಯಾವುದ್ರ ಜೊತೆ, ಅನ್ನದ ಜೊತೆ ತಿನ್ಬೋದು. ಈಗ ನಮ್ಮ ಹತ್ರ ದೋಸೆ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ. ಓಕೆ, ಸುಮತಿ ಅವರು ಸಾಕಾಗಿರುವಂತಹ ಚೋಲೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದರ ಜೊತೆ ದೋಸೆ ಕೂಡ ರೆಡಿ ಮಾಡಿ ತಂದಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಚೋಲೆ ತಯಾರಿಸುವ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಟೊಮ್ಯಾಟೊ, ಗೋಡಂಬಿ ಹಾಕಿ ಹುರಿದು ಬೇಯಿಸಿ. ತಣ್ಣಗಾದ ನಂತರ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಪತ್ತ, ಲವಂಗ, ಕಾಳುಮೆಣಸು, ಸಾಸಿವೆ ಹಾಕಿ ಹುರಿಯಿರಿ. ಆನಂತರ ರುಬ್ಬಿದ ಮಸಾಲೆ ಹಾಕಿ ಅರಶಿನ ಪುಡಿ, ಸ್ವಲ್ಪ ನೀರು, ಮೆಣಸಿನ ಪುಡಿ 2 ಚಮಚದಷ್ಟು, 1 ಚಮಚ ಚೋಲೆ ಮಸಾಲ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಮಸಾಲೆ ಸ್ವಲ್ಪ ಬೆಂದ ನಂತರ ರುಚಿಗೆ ಅನುಸಾರವಾಗಿ ಉಪ್ಪು, ಬೇಯಿಸಿದ ಬಿಳಿ ಕಡಲೆ ಹಾಕಿ ಬೇಯಿಸಿ. ಕೊನೆಯಲ್ಲಿ 1 ಚಮಚ ತುಪ್ಪ, ಕೊತ್ತಂಬರಿ ಸೊಪ್ಪು ಉದುರಿಸಿ 1 ನಿಮಿಷದವರೆಗೂ ಬೇಯಿಸಿ. ಈಗ ರುಚಿಕರವಾದ ಚೋಲೆ ಪೂರಿಯೊಂದಿಗೆ ಅಥವಾ ದೋಸೆಯೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮ್ಯಾಮ್, 2 ಅಡಿಗೆ ಕೂಡ ರೆಡಿಯಾಗಿ ನಮ್ಮ ಮುಂದೆ ಇದೆಯಲ್ಲ. ಯಾವುದು ಟೇಸ್ಟ್ ನೋಡುವ ಫಸ್ಟಿಗೆ? ಸ್ವೀಟ್ ನೋಡುವ, ಚೋಲೆ ನೋಡುವಲ್ಲ. ಓಕೆ, ಅದರ ಜೊತೆ ನೀವು ದೋಸೆ ಉದ್ದಿನ ದೋಸೆ ಅಲ್ಲ? ಹೌದು. ಓಕೆ, ದೋಸೆಯನ್ನು ಹೀಗೆ ಕಟ್ ಮಾಡಿ ಮುಳುಗಿಸಿ ಹೀಗೆ ತಿನ್ನಬೇಕು. ಹೀಗೆ ತಿನ್ನಬೇಕಲ್ಲ. ಇದು ಸಾಕಾಗುಂಟು. ಚೆನ್ನಾಗಿದೆಯಾ? ನಾವು ಏನು ಗೋಡಂಬಿ ಎಲ್ಲ ಹಾಕಿದ್ದು ಒಂಥರ ಏನು ಬೆಣ್ಣೆ ಥರ ಬಾಯಿಗೆ ಸಿಗ್ತಲ್ಲ, ಸಾಕಾಗುಂಟು. ಅಂದರೆ ಇದು ಈ ಥರ ನಾವು ಸ್ಪೆಷಲಾಗಿ ಇದರ ಜೊತೆ ಕಡಲೆ ಕೂಡ ಹಾಕಿದ್ರೆ, ಕಡಲೆನೆಲ್ಲ ಹಾಕಿ ತಿಂದರೆ ಫುಲ್ಲು ಖಾಲಿ ಮಾಡ್ಬೋದಲ್ಲ. ಒಂದು ಹಬ್ಬ ಎಲ್ಲ ಇದ್ದರೆ ಈ ಥರ ಎಲ್ಲ ಮಾಡಿ ತಿನ್ಬೋದು. ಓಕೆ, ಈಗ ನಾವು ಅವಲಕ್ಕಿ ಅದ್ಭುತ ನೋಡುವಲ್ಲ. ಇದು ಕೂಡ ಸಾಕಾಗುಂಟು. ಇದೆಲ್ಲ ಟೀ ಜೊತೆ ಎಲ್ಲ ಅವಲಕ್ಕಿ ಚೆನ್ನಾಗಿ ತಿನ್ಬೋದಲ್ಲ. ಒಂದು ಪದಾರ್ಥ, ಇನ್ನೊಂದು ಸ್ವೀಟ್ ಅಲ್ಲ, 2 ಚೆನ್ನಾಗಿ ಬಂದಿದೆ ಮೇಡಮ್. ಇದೆಲ್ಲ ಈವ್ನಿಂಗ್ ಟೈಮೆಲ್ಲ ನಾವು ಈ ಥರ ಅವಲಕ್ಕಿ ಅಂತ ತಿನ್ಬೋದು. ಹೇಗೆ ಅನ್ನಿಸ್ತು ಮ್ಯಾಮ್ 2 ಅಡುಗೆ ಮಾಡಿ? ಖುಷಿ ಆಯ್ತು. ಎಸ್ ಮ್ಯಾಮ್, ನಮಗಂತೂ ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ಸ್ಪೆಷಲ್ ಆದಂತಹ ಅಡುಗೆ ಹೇಳ್ಕೊಡ್ತೀರಾ. ಹಾಗಾಗಿ ನಮ್ಮ ಸೌರುಚಿ ಅಡುಗೆ ಮನೆ ಬಂದು ಇವತ್ತೊಂದು ಸ್ಪೆಷಲ್ 2 ಡಿಶ್ ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಸುಮತಿ ಅವರು ಸಾಕಾಗಿರುವಂತಹ ಮಸಾಲೆ ಅವಲಕ್ಕಿ ರೆಡಿ ಮಾಡಿದ್ದಾರೆ. ಹಾಗೆ ಇನ್ನೊಂದು ಚೋಲೆ, 2 ಕೂಡ ಸಾಕಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್.
ಪೋಸ್ಟ್ ಮ್ಯಾನ್ ತೋರ್ದಾನ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.